ಸುಬ್ರಹ್ಮಣ್ಯನಿಗೂ ಈ ನಾಗಪ್ಪನ ಸ್ವರೂಪಕ್ಕೂ ಹೇಗೆ ಸಂಬಂಧ? ವಿದ್ಯಾಭೂಷಣರು ನಮಗೆ ದೀಕ್ಷೆ ಕೊಟ್ಟ ಗುರುಗಳು. ಆದರೆ ಸರ್ಪ ಹತ್ಯೆ ಎಂಬುದು ಎಷ್ಟು ದೋಷಕರ ಅಂತ ಹೇಳಿ ಗುರುಗಳೇ, ಆಶ್ಲೇಷ ಬಲಿ ಪೂಜೆ ಅಂದ್ರೆ ಏನು? ದೇವತೆಗಳಿಗೆ ಮಂಡಲ ಎಂಬುದು ಇಷ್ಟವಾದ ಒಂದು ಜಾಗ ಅಂತ ಹೇಳ್ತಾರೆ. ಉದಾಹರಣೆಗೆ ನರಸಿಂಹ ಅವತಾರ ಮಾಡಬೇಕಾದ್ರೆ ಆ ಅವತಾರದ ಉಪ ಅವತಾರವಾಗಿ ಒಂದು ದೈವದ ಅವತಾರ ಆಗಿದೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಷ್ಣುಮೂರ್ತಿ ದೈವ ಅಂತ ಕರೀತಾರೆ. ಸುಬ್ರಹ್ಮಣ್ಯನ ನಾಗರ ರೂಪದಲ್ಲಿ ಪೂಜೆ ಮಾಡೋದು ಯಾಕೆ ಅಂತ? ನೀರು ಬಂಡಿ ಉತ್ಸವ ಅಂತ ಹೆಸರು, ವರ್ಷಕ್ಕೊಂದೇ ಸಲ ಆಗೋದು. ಅದರಲ್ಲಿ ತುಂಬಾ ಸಂಭ್ರಮ ಮಕ್ಕಳಿಗೆ, ಆನೆಗೆ. ನಾವು ತುಂಬಾ ತೀರ ಬಡತನದಲ್ಲಿದ್ದವರು, ಒಂದು ಊಟಕ್ಕೂ ಗತಿರ್ಲಿಲ್ಲ, ಹುಲ್ಲಿನ ಮಾಡ ನಮ್ದು. ಇದೆಷ್ಟು ಕೂಡ ನಿತ್ಯ ಪೂಜೆ ಆಗತಕ್ಕಂಥ ಪ್ರತೀಕಗಳು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸುಬ್ರಹ್ಮಣ್ಯ ಮಠದ ಮಠಾಧೀಶರಾಗಿರುವಂತ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಜೊತೆ ಕೂತ್ಕೊಂಡಿದ್ದೀನಿ. ಅವ್ರ ಸಂದರ್ಶನ ಮಾಡುವಂತ ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ. ನಮಸ್ಕಾರ ಗುರುಗಳೇ, ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆರೋಗ್ಯ ಹೇಗಿದೆ? ಆರಾಮಿದ್ದೇನೆ. ಗುರುಗಳೇ, ಇಂಥ ದೊಡ್ಡ ಸಂಸ್ಥೆಯ ಗುರುಗಳು ತಾವು. ಗುರು ಅಂದ್ರೆ ಏನು? ನಿಮ್ಮ ಪ್ರಕಾರ ಗುರು ಅಂದ್ರೆ ಏನು, ಅಥವಾ ಗುರು ಅಂದ್ರೆ ಯಾರು? ಗುರು ಅಂತ ಹೇಳಿದ್ರೆ ಅಜ್ಞಾನ ನಿವಾರಣೆಯ ಮೂಲಕ ಜ್ಞಾನವನ್ನು ಕೊಟ್ಟು ಭಕ್ತರ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣವಾಗಿರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಗುರು ಅಂತ ಕರೀತಾರೆ. ಗುರುತ್ವ ಅಂತ ಹೇಳೋದು ಒಂದು ಆಕರ್ಷಣೆಯೇ. ಆದರೆ ಗುರುತ್ವಾಕರ್ಷಣೆ ಏನು ಮಾಡುತ್ತೆ ಅಂತ ಹೇಳಿದರೆ ಮೇಲ್ಗಡೆ ಇರುವ ವಸ್ತುವನ್ನು ಕೆಳಗೆ ಎಳೆಯುತ್ತೆ. ಆದರೆ ಈ ಗುರುತ್ವ ಎಂಬುದು ಕೆಳಗಿನವರನ್ನು ಮೇಲೆ ಎಳೆಯುವಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಆದ್ದರಿಂದ ಉದ್ಧಾರಕವಾದ ಸ್ಥಾನಕ್ಕೆ ಗುರುಗಳ ಸ್ಥಾನ ಅಂತ ಹೇಳ್ತಾರೆ. ಇದು ಶಿಷ್ಯರಿಗೆ ತಾನು ಸ್ವತಃ ಆಚರಣೆ ಮಾಡೋದ್ರ ಮೂಲಕ, ಆಚಾರ ವಿಚಾರವನ್ನು ಶಿಷ್ಯರಿಗೂ ಬೋಧಿಸೋದ್ರ ಮೂಲಕ ತಾನು ಆದರ್ಶವಾಗಿರುವಂಥ ಒಂದು ವ್ಯಕ್ತಿತ್ವಕ್ಕೆ ಗುರುವಿನ ಸ್ಥಾನವನ್ನು ನಮ್ಮ ಭಾರತೀಯ ಪರಂಪರೆ ಕೊಟ್ಟಿದೆ. ತಾವು ಇಂಥ ದೊಡ್ಡ ಸಂಸ್ಥೆಯ ಗುರುಗಳು, ತಮ್ಮ ಗುರುಗಳು ಯಾರು ಅಂತ? ನಾನು ನನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ. ನನಗೆ ವೇದಾಂತ, ನ್ಯಾಯಶಾಸ್ತ್ರ, ವ್ಯಾಕರಣಾದಿ ಎಲ್ಲ ಪಾಠಗಳನ್ನು ಮಾಡಿದವರು ವಿದ್ಯಾಪೀಠದ ಅಧ್ಯಾಪಕರ ಜೊತೆಗೆ ಪರಮ ಪೂಜ್ಯರಾದ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದರು. ಅವರು ನನಗೆ ಗುರುಗಳು. ಆಶ್ರಮದ ಲೆಕ್ಕದಲ್ಲಿ ನೋಡಬೇಕು ಅಂದರೆ ನಮ್ಮದು ಸುಬ್ರಹ್ಮಣ್ಯ ಮಠದ ಪರಂಪರೆಗೆ ಅನೇಕ ಯತಿಗಳು ಸಂದಾಯವಾಗಿದ್ದಾರೆ. ಅದರಲ್ಲಿ ನಾನು 40ನೇ ಯತಿ. 39ನೇ ಯತಿಗಳಾಗಿದ್ದವರು ಸಂಗೀತ ಶಾಸ್ತ್ರದಲ್ಲಿ ಬಹಳ ಪ್ರತಿಭೆಯನ್ನು ಕಂಡಿರತಕ್ಕಂತಹ ಜಗತ್ ಪ್ರಸಿದ್ಧರಾಗಿರತಕ್ಕಂಥ ವಿದ್ಯಾಭೂಷಣ ತೀರ್ಥ ಶ್ರೀಪಾದರು ಅವರ ಉತ್ತರಾಧಿಕಾರಿಯಾಗಿ ನಾನು ಈ ಮಠದ ಪೀಠಾಧಿಪತಿಯಾಗಿ ಬಂದಿದ್ದೇನೆ. ಹಾಗಾಗಿ ನನಗೆ ಒಂದು ಕಡೆ ಆಶ್ರಮದ ಲೆಕ್ಕದಲ್ಲಿ ವಿದ್ಯಾಭೂಷಣರಾದರೆ, ನನಗೆ ವಿದ್ಯಾಗುರುಗಳು ಮತ್ತು ಆಶ್ರಮಕ್ಕೆ ನನ್ನ ಆಯ್ಕೆ ಮಾಡಿದ ಗುರುಗಳು ಪೇಜಾವರ ಶ್ರೀಗಳು. ಈಗ ಸಾಮಾನ್ಯವಾಗಿ ಗುರುಗಳು ಅಥವಾ ಮಠಾಧೀಶರು ಅಂದ ತಕ್ಷಣ ಬರೀ ವೇದಾಧ್ಯಯನ ಮಾಡಿರ್ತಾರೆ ಅಂತ ಅನ್ಕೊಳ್ಳೋರೆ ಹೆಚ್ಚು. ಆದರೆ ನಮ್ಮ ಗುರುಗಳು BA ಮಾಡಿ, MA ಮಾಡಿ, ಆನರರಿ PhD ಕೂಡ ಪಡೆದಿದ್ದಾರೆ. ಗುರುಗಳು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸನ ನನ್ನ ಹುಟ್ಟೂರಾದ ಇರತಕ್ಕಂಥ ಕಾರ್ಕಳದ ಒಂದು ಹಳ್ಳಿಯಲ್ಲಿ ಮಾಡಿದೆವು. ಆಮೇಲೆ 7ನೇ ತರಗತಿಯ ನಂತರ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಬಂದು ಅಲ್ಲಿ 12 ವರ್ಷದ ಸುಧಾಂತ ವೇದಾಂತ ಅಧ್ಯಯನ, ನ್ಯಾಯಶಾಸ್ತ್ರ, ವ್ಯಾಕರಣ ಅಧ್ಯಯನ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಬಿಡುವಾದಾಗ ನಿರ್ದಿಷ್ಟ ಅವಧಿಯ ನಂತರ ಈವ್ನಿಂಗ್ ಕಾಲೇಜಿಗೆ ಹೋಗಿ ಅಲ್ಲಿ PUC ಮತ್ತು BA ಯನ್ನು ಇದೇ ಪಕ್ಕದಲ್ಲಿರುವ UPS ಕಾಲೇಜಲ್ಲಿ ನಾನು ಅಭ್ಯಾಸ ಮಾಡಿದ್ದೆ. ಹೌದು. ಆಮೇಲೆ MA ಮಾಡಿದ್ದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಶಾಸ್ತ್ರದಲ್ಲಿ, ದರ್ಶನದಲ್ಲಿ MA ಮಾಡಿದ್ದೇನೆ. ವೇದಾಂತ ಫಿಲಾಸಫಿಯಲ್ಲಿ MA ಮಾಡಿದ್ದು. ತಾಳೆಗರಿ ಗ್ರಂಥ ಮತ್ತು ಇಂಥ ಅನೇಕ ಅಪೂರ್ವವಾದ ಗ್ರಂಥಗಳನ್ನು ಸುಬ್ರಹ್ಮಣ್ಯ ಮಠದಲ್ಲಿ ಸಂಗ್ರಹಿತವಾದ ಗ್ರಂಥಗಳನ್ನು ಸಂಶೋಧನೆ ಮಾಡೋದರ ಮೂಲಕ ಪ್ರಾಚೀನ ಗ್ರಂಥಗಳಿಗೆ ಒಂದು ಕಾಯಕಲ್ಪ ಕೊಡಬೇಕು. ಯಾವ ಗ್ರಂಥ ಅಪ್ರಕಟಿತವಾಗಿದೆಯೋ ಅದರಲ್ಲಿರುವ ಅಪೂರ್ವವಾದ ವಸ್ತು ವಿಷಯಗಳು ಸಾರ್ವಜನಿಕರಿಗೆ ತಲುಪದೇ ಇದ್ಬಿಟ್ರೆ ಅದೊಂದು ನಷ್ಟ ಅಂತ ಹೇಳುವ ಕಾರಣಕ್ಕೆ ನಮ್ಮ ಪರಂಪರೆಯ ಹಿರಿಯತಿಗಳು ಅತ್ಯಂತ ಕಷ್ಟಪಟ್ಟು ಏನು ಸಂಗ್ರಹ ಮಾಡಿರ್ತಕ್ಕಂತಹ, ಬರೆದಿರತಕ್ಕಂತಹ ತಾಳೆಗರಿಯ ಗ್ರಂಥಗಳಿದಾವೋ ಅದನ್ನು ಮತ್ತು ನಾವು ಸಂಗ್ರಹಕ್ಕೆ ಒಳಗಾಗಿರತಕ್ಕಂಥ ಬೇರೆ ಬೇರೆ ರೀತಿಯ ಉತ್ಕೃಷ್ಟವಾದ ಗ್ರಂಥಗಳನ್ನು ಸಂಶೋಧನೆ ಮಾಡೋದರ ಮೂಲಕ ಅದನ್ನು ಪ್ರಕಟಗೊಳಿಸಿ ಜನಸಾಮಾನ್ಯರ ಕೈಗೆ ಸಿಗಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ. ಅದರ ಜೊತೆಗೆ ಅನೇಕ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡೋದರ ಮೂಲಕ ಒಂದಷ್ಟು ಮಂದಿಗೆ ನಮ್ಮ ಮೇಲೆ ಅಭಿಮಾನವನ್ನು ಹೊಂದುವಂಥ ಪ್ರಸಂಗ ಬಂದಾಗ ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿಯವರು, ಮಂಗಳೂರಿನಲ್ಲಿರತಕ್ಕಂಥ ಶ್ರೀನಿವಾಸ ಯೂನಿವರ್ಸಿಟಿಯವರು 2-3 ವರ್ಷಗಳಿಂದ ನಮಗೆ ಗೌರವ PhD ಪ್ರದಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರು. ನಾನು ಒಪ್ಕೊಂಡಿರಲಿಲ್ಲ. ಕೊನೆಗೆ ಕಳೆದ ವರ್ಷ ಅದು ಸಾಧ್ಯ ಇಲ್ಲ, ತಗೊಳ್ಳೇಬೇಕು ಅಂತ ಹೇಳಿದಕ್ಕೆ ನಮಗೆ ಅವರು ಒತ್ತಾಯಪೂರ್ವಕವಾಗಿ ಕೊಟ್ಟದ್ದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಿದ್ದೇವೆ. ಗುರುಗಳೇ, ತಮ್ಮ ಬಾಲ್ಯ ಹೇಗಿತ್ತು ಮತ್ತೆ ಈ ಆಧ್ಯಾತ್ಮದ ಒಲವು ಹೇಗೆ ಅಂತ? ಬಾಲ್ಯ ನಾವು ತುಂಬ ತೀರಾ ಬಡತನದ ಹಳ್ಳಿಯಲ್ಲಿ ನಾವು ಹುಟ್ಟಿ ಬೆಳೆದವರು. ಅಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ದೂರವಾಣಿ ವ್ಯವಸ್ಥೆ ಇಲ್ಲ, TV ಯಾವುದೇ ಸಂಪರ್ಕ ಇಲ್ಲದೆ ಇರತಕ್ಕಂಥ ಒಂದು ಬಹಳ ಬಡತನದ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಒಂದು
1.5 ಕಿಲೋಮೀಟರ್ ನಡಿಬೇಕಾಗಿತ್ತು. 5ನೇ ತರಗತಿಯ ನಂತರ 7ನೇ ತರಗತಿಯವರೆಗೂ ಕೂಡ 2.5-3 ಕಿಲೋಮೀಟರ್ ಪ್ರತಿನಿತ್ಯ ನಡಿಬೇಕಾಗಿತ್ತು. ಆ ಸಂದರ್ಭ ಹೇಗಿತ್ತು ಅಂದರೆ ಕಾಲಿಗೆ ಚಪ್ಪಲಿ ಇರಲಿಲ್ಲ, ಬಿಟ್ಕೊಳ್ಳಿಕ್ಕೆ ಬಟ್ಟೆನೂ ಕೂಡ ಕಷ್ಟಪಟ್ಟು ಖರೀದಿ ಮಾಡಬೇಕಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿ ಬೆಳೆದವರಾದ್ರಿಂದ ಬಾಲ್ಯದಲ್ಲಿ ತುಂಬ ಕಷ್ಟ, ಊಟಕ್ಕೂ ಕಷ್ಟ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವು ಬದುಕನ್ನು ಪ್ರಾರಂಭ ಮಾಡಿದವರು. ಆದ್ದರಿಂದ ತುಂಬ ಕಷ್ಟಪಟ್ಟಿದ್ದೇವೆ. ಆದರೆ ಬಾಲ್ಯದ ಜೀವನ ತುಂಬ ಸವಿದಿದ್ದೇವೆ. ಮಳೆಗಾಲದ ವಾತಾವರಣ, ಆಮೇಲೆ ಹಸುಗಳನ್ನು ಜೊತೆಗೆ ಇರುವಂತಹದ್ದು, ಕೃಷಿ ಭೂಮಿಯಲ್ಲಿ ಕಳೆಯುವಂಥ ದಿನಗಳನ್ನು ಅದು ತುಂಬ ನೆನಪಾಗುವಂಥ ದಿನಗಳು. ಹಳ್ಳಿಯ ಮಂದಿಯ ಮುಗ್ಧ ಮನಸ್ಸು, ಇದೆಲ್ಲ ಯಾವತ್ತೂ ನೆನಪಿಸ್ಕೊಳ್ಬೇಕಾದ ದಿನಗಳು. ಅದರಿಂದ ಪ್ರಾಥಮಿಕ ವಿದ್ಯಾಭ್ಯಾಸ 7ನೇ ತರಗತಿ ವಿದ್ಯಾಭ್ಯಾಸನೂ ಕೂಡ ನಮ್ಮ ಹಳ್ಳಿಯಲ್ಲಿ ನಾವು ಮಾಡಿದ್ದೇವೆ. ಆಮೇಲೆ ನಮ್ಮ ಪೂಜ್ಯ ಪೇಜಾವರ ಶ್ರೀಗಳು ಮತ್ತು ನಮ್ಮ ತಂದೆಯವರು ತುಂಬ ಆತ್ಮೀಯರಾದ್ರಿಂದ ಹುಡುಗನನ್ನು ಸ್ವಲ್ಪ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ನೀವು ಕಳಿಸಬೇಕು ಅಂತ ಹೇಳಿದ ಮೇಲೆ ನಾವು ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಬರಬೇಕಾದ ಪ್ರಸಂಗ ಮತ್ತು ನಮ್ಮ ಎಳೆಯ ವಯಸ್ಸಿನಲ್ಲಿ. ಆಮೇಲೆ ಅಲ್ಲಿಯ ವಿದ್ಯಾಪೀಠದ ವಾತಾವರಣ, ಅಲ್ಲಿಯ ಅಧ್ಯಯನ, ಅಲ್ಲಿಯ ಅಧ್ಯಾಪಕರ ಪಾಠ ಪದ್ಧತಿ ಎಲ್ಲ ನೋಡಿ ನಮಗೆ ಹೆಚ್ಚು ಆಧ್ಯಾತ್ಮಿಕವಾದ ಆಸಕ್ತಿ ಬಂತು. ಭಗವಂತನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಅವನ ಪರವಾಗಿರತಕ್ಕಂಥ ವೇದಾಂತದಲ್ಲಿ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಹೇಳುವಂಥ ಆಸೆ ಹುಟ್ಟಿದ್ರಿಂದ ನಾವು ವೇದಾಂತಾದಿಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಹೀಗೆ ನಮ್ಮ ಬಾಲ್ಯ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಧ್ಯಯನದ ಪ್ರಾರಂಭ ಹೀಗೆ ನಡೆದು ಹೋಯಿತು. ತಾವು ದೀಕ್ಷೆ ಪಡೆದಿದ್ದು ಯಾವಾಗ? ನಾನು 1997 ಫೆಬ್ರವರಿ 24ನೇ ತಾರೀಕಿನಂದು ಸುಬ್ರಹ್ಮಣ್ಯ ಮಠದ 40ನೇ ಯತಿಯಾಗಿ ಸುಬ್ರಹ್ಮಣ್ಯ ಮಠದಲ್ಲಿ ಉತ್ತರಾಧಿಕಾರಿಯಾಗಿ ದೀಕ್ಷೆ ಪಡೆದವನು. ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ತೀರದಲ್ಲಿ ಅಗ್ರಹಾರ ಅಂತ ಹೇಳುವಂಥ ಒಂದು ಸ್ಥಳ ಇದೆ. ಅಲ್ಲಿ ನಮ್ಮ ಪೂರ್ವ ಯತಿಗಳ ಬೃಂದಾವನ ಇದೆ. ಅದರಲ್ಲಿ ಅತ್ಯಂತ ಪ್ರಾಚೀನವಾದ ಯತಿಗಳು ಅಂದರೆ 800 ವರ್ಷದ ಇತಿಹಾಸ ಇರತಕ್ಕಂಥ ಅನಿರುದ್ಧ ತೀರ್ಥರು ಎಂಬ ಯತಿಗಳು. ಅವರ ವೃಂದಾವನದ ಸನ್ನಿಧಾನದಲ್ಲಿ ಪೇಜಾವರ ಶ್ರೀಗಳು ವಿದ್ಯಾಭೂಷಣರು ಜೊತೆಗೆ ಸೇರಿ ನನಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಪೇಜಾವರ ಶ್ರೀಗಳು ನನಗೆ ಆತ್ಮೋದ್ಧಾರಕರು ಹೌದು, ವಿದ್ಯಾಗುರುಗಳು ಹೌದು, ವಿದ್ಯಾಭೂಷಣರು ನಮಗೆ ದೀಕ್ಷೆ ಕೊಟ್ಟ ಗುರುಗಳು. ಹೀಗೆ ಒಂದು ಸಂದರ್ಭದಲ್ಲಿ ನಾವು ಆಶ್ರಮ ತಗೊಂಡಿದ್ದೇವೆ. ಗುರುಗಳೇ, ಒಂದು ಪ್ರಶ್ನೆ ಏನಂದ್ರೆ, ಸಾಧಾರಣವಾಗಿ ಈ ದೀಕ್ಷೆ ಪಡೆದ ಮೇಲಿಂದ ಹೆಸರನ್ನ ಬದಲಾಯಿಸ್ತಾರಲ್ಲ, ಇದು ಯಾಕೆ ಅಂತ? ಯಾಕೆಂದರೆ ಜೀವನದ ಪದ್ಧತಿಯೇ ಪೂರ್ಣ ಬದಲಾವಣೆ ಆಗುತ್ತೆ. ಪೂರ್ವಾಶ್ರಮಕ್ಕೂ ಈ ಆಶ್ರಮದ ಮಧ್ಯದಲ್ಲಿ ಅನೇಕ ವಿಧಿವಿಧಾನಗಳ ಮೂಲಕ ನಮ್ಮ ಬದುಕಿನ ಪದ್ಧತಿ ಬದಲಾವಣೆ ಆಗುತ್ತೆ, ನಮ್ಮ ವ್ಯಕ್ತಿತ್ವನೇ ಬದಲಾವಣೆ ಆಗುತ್ತೆ. ಅದರಿಂದ ಹಿಂದಿನ ವ್ಯಕ್ತಿಯೇ ಈ ವ್ಯಕ್ತಿ ಒಂದೇ ಅಲ್ಲ. ಆದ್ದರಿಂದ ಹಿಂದಿನ ಅಭಿಧಾನ ಮತ್ತು ಈ ಅಭಿಧಾನಕ್ಕೆ ವ್ಯತ್ಯಾಸ ಇರುವುದರಿಂದ ಆವತ್ತು ದೀಕ್ಷೆ ಕೊಟ್ಟಾಗ ಅಭಿಷೇಕ ಮಾಡಿ, ಪಟ್ಟಾಭಿಷೇಕ ಮಾಡಿದ ಮೇಲೆ ಹೊಸ ಒಂದು ಅಭಿಧಾನವನ್ನು ಕೊಡ್ತಾರೆ. ಆವಾಗ ನನಗೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಅಂತ ಅಭಿಧಾನ ಕೊಟ್ಟು ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು, ಸನ್ಯಾಸ ದೀಕ್ಷೆಯನ್ನು. ಸಾಮಾನ್ಯವಾಗಿ ದೇವರು ಅಂದ ತಕ್ಷಣ ಎಲ್ರಿಗೂ ಭಕ್ತಿ ಇರುತ್ತೆ, ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ ತಕ್ಷಣ ಎಲ್ರಿಗೂ ಭಯ ಜೊತೆಗೆ ಭಕ್ತಿ ಎರಡೂ ಕೂಡ ಜಾಸ್ತಿ. ಈ ಕ್ಷೇತ್ರದ ಮಹಿಮೆ ಏನು? ಈ ಕ್ಷೇತ್ರ ಯಾಕಷ್ಟು ವಿಶೇಷ ಗುರುಗಳೇ? ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಹೇಳೋದು ಮೋಕ್ಷದಾಯಕವಾದ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳುವಂಥ ಪ್ರಸಿದ್ಧ. ಸಪ್ತೈದಾಹ ಮೋಕ್ಷದಾಯಕ ಅಂತ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮೊದಲನೇದು ರೌಪ್ಯಪೀಠ ಅಂತ ಹೇಳಿ, ಎರಡನೇದಕ್ಕೂ ಕುಮಾರಾದ್ರಿ ಅಂತ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರನ್ನು ಕೊಟ್ಟಿದ್ದಾರೆ. ಮೋಕ್ಷದಾಯಕವಾದ ಕ್ಷೇತ್ರ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದ ಕಾರಣ ಒಂದಿದ್ರೆ, ಇನ್ನೊಂದು ದೇವತೆಗಳಿಗೆ ಮತ್ತು ಅಸುರರಿಗೆ ಬಲವಾದ ಯುದ್ಧವಾದಾಗ ಅಸುರ ಸೇನೆಯನ್ನು ಸಂಹಾರ ಮಾಡಲಿಕ್ಕೆ ದೇವತೆಗಳಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾದ ಪ್ರಸಂಗ ಬಂತು. ಆಗ ಎಲ್ಲ ದೇವತೆಗಳು ಸೇರಿ ಒಂದು ದೇವತೆಗೆ ವಿಶಿಷ್ಟವಾದ ಶಕ್ತಿಯನ್ನೆಲ್ಲ ಪ್ರದಾನ ಮಾಡಿ ಆ ದೇವತೆಯನ್ನು ದೇವಸೇವನ ನಾಯಕನಾಗಿ ನೇಮಕ ಮಾಡಿದರು. ಅವನೇ ಸುಬ್ರಹ್ಮಣ್ಯ, ಶಿವನ ಪುತ್ರನಾಗಿರ್ತಕ್ಕಂಥ ಕುಮಾರ, ಕಾರ್ತಿಕೇಯ, ಸ್ಕಂದ ಎಲ್ಲ ಹೆಸರು ಅವನದ್ದೇ. ಕುಮಾರ ಪರ್ವತದಲ್ಲಿ ಅವನ ಅವತಾರ ಮಾಡಿ ತಾರಕಾಸುರನ ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಖಡ್ಗದಿಂದ ಸಂಹಾರ ಮಾಡಿದ ಮೇಲೆ ಖಡ್ಗ ತುಳಿದ ಜಾಗವೇ ಮುಂದೆ ಕುಮಾರಧಾರೆಯಾಗಿ ಹರಿಯಿತು ಅಂತ ಹೇಳುವ ಕಾರಣಕ್ಕೆ ಅದಕ್ಕೊಂದು ಪಾವಿತ್ರ್ಯ ಇದೆ. ಮತ್ತೆ ಅನೇಕ ಗಿಡಮೂಲಿಕೆಗಳ ಮಧ್ಯದಲ್ಲಿ ಹರಿದು ಬರುವಂತಹ ಕುಮಾರಧಾರ ನದಿಯಲ್ಲಿ ಔಷಧೀಯ ಗುಣಗಳು ಇದ್ದಾವೆ. ಆದ್ರಿಂದ ಔಷಧೀಯ ಗುಣಗಳಿರುವ ಕಾರಣಕ್ಕೆ ಕುಮಾರಧಾರ ಸ್ನಾನವೇ ಒಂದು ಪವಿತ್ರ ನದಿ ಸ್ನಾನ ಮತ್ತು ಅನೇಕ ರೋಗ ಪರಿಹಾರಕವಾದ ಸ್ನಾನ ಅಂತ ಹೇಳುವಂಥ ಕಾರಣವೂ ಕೂಡ ಒಂದಿದೆ. ಇಂತಹ ಪವಿತ್ರವಾದ ಕುಮಾರ ಪರ್ವತದಲ್ಲಿ ಅವತಾರ ಮಾಡಿದ ಸ್ಕಂದ ಆಮೇಲೆ ಕೆಳಗಿಳಿದು ಬಂದ ಅಂತ ಹೇಳುವಂಥದ್ದು ಇತಿಹಾಸ. ಬೇರೆ ಬೇರೆ ಕಾರಣ ಕೊಡ್ತಾರೆ. ಒಂದು ಕಾರಣ ಏನು ಅಂದರೆ, ಗರುಡನಿಂದ ತಕ್ಷಕನ ಸಂಹಾರ ಮಾಡೋ ಪ್ರಸಂಗ ಬಂದಾಗ ತಕ್ಷಕನ ರಕ್ಷಣೆ ಮಾಡಬೇಕು ಗರುಡನಿಂದ ಅಂತ ಹೇಳುವ ಕಾರಣಕ್ಕೆ ತಕ್ಷಕ ಮತ್ತು ನಾಗದೇವರು ಇರತಕ್ಕಂಥ ಸನ್ನಿಧಾನಕ್ಕೆ ಅವನು ಕೆಳಗಿಳಿದು ಬಂದ ಅಂತ ಹೇಳುವಂಥ ಒಂದು ಇತಿಹಾಸ ಕಾಣಿಸುತ್ತೆ. ಅಂತಹ ಜಾಗವನ್ನೇ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಅಂತ ಕರೀತಾರೆ. ಒಂದರ್ಥದಲ್ಲಿ ಗುಹೆ ಅಂತ ಕರೀತಾರೆ. ಆ ಅರ್ಥದಲ್ಲಿ ಗುಹೆ ಇದ್ದದೇ ಕುಕ್ಕೆ ಆಯಿತು ಅಂತ ಕೆಲವರದ್ದು ಅಭಿಪ್ರಾಯ. ಕೆಲವರದ್ದು ಅಭಿಪ್ರಾಯ ಕುಕ್ಕೆ ಅಂತ ಹೇಳುವಂಥದ್ದು ಒಂದು ತರಗೆಲೆ ತುಂಬುವಂಥ ಒಂದು ಬುಟ್ಟಿ, ಅದರಲ್ಲಿ ನಾಗದೇವರ ಪ್ರತ್ಯಕ್ಷ ಆದದ್ರಿಂದ ಆ ಜಾಗಕ್ಕೆ ಕುಕ್ಕೆ ಅಂತ ಹೆಸರು ಅಂತ ಕೆಲವರ ಅಭಿಪ್ರಾಯ. ಅಂತೂ
ಈ ಸ್ಥಾನದಲ್ಲಿ ಇವತ್ತೆಲ್ಲ ಸಾವಿರಾರು ಮಂದಿ ಭಕ್ತರು ಬಂದು ಎಲ್ಲಿ ಕೈ ಮುಗಿತಾರೋ ಆ ಜಾಗದಲ್ಲಿ ಮೂಲತಃ ನಾಗದೇವರ ಸನ್ನಿಧಾನ ಇರುವಂತಹದ್ದು. ಮೂಲ ಸನ್ನಿಧಾನ ನಾಗದೇವರದಲ್ಲಿ ಇರುವಂತಹದ್ದು. ಸುಬ್ರಹ್ಮಣ್ಯ ದೇವರು ಮತ್ತೆ ಅಲ್ಲಿಗೆ ಇಳಿದು ಬಂದವರಾದ್ರಿಂದ ಉಭಯ ಸನ್ನಿಧಾನ ಅಲ್ಲಿದೆ. ಒಂದು ಸುಬ್ರಹ್ಮಣ್ಯ ದೇವರ ಸನ್ನಿಧಾನ, ಇನ್ನೊಂದು ಶೇಷ ಮತ್ತು ವಾಸುಕಿಯ ಸನ್ನಿಧಾನ ಇದೆ. ಆದ್ದರಿಂದ ಶೇಷ, ವಾಸುಕಿ, ಸುಬ್ರಹ್ಮಣ್ಯ ದೇವರ 3 ದೇವರ ಸನ್ನಿಧಾನವು ಕೂಡ ಅಲ್ಲಿ ಇದ್ದು 3 ಜನಕ್ಕೆ ಪೂಜೆ ಆಗುತ್ತೆ. ಹಾಗಾಗಿ ಶೇಷ ಮತ್ತು ವಾಸುಕಿಯ ಸನ್ನಿಧಾನ ಇರುವುದರಿಂದ ನಾಗದೇವರ ಆರಾಧನೆಗೆ ಅಲ್ಲಿ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಕ್ಷೇತ್ರ ಅಂತಾದರೂ ಕೂಡ ಸುಬ್ರಹ್ಮಣ್ಯನಿಗೆ ಹೇಗೆ ಸ್ಥಾನಮಾನ ಉಂಟೋ ಅದೇ ರೀತಿ ಅಲ್ಲಿ ಹೆಚ್ಚು ಆದ್ಯತೆ ಇರುವುದು ಸರ್ಪ ಸಂಸ್ಕಾರ, ಆಶ್ಲೇಷ, ನಾಗಪ್ರತಿಷ್ಠೆ ಮೊದಲಾದ ನಾಗದೇವರ ಸೇವೆಗೆ ಹೆಚ್ಚು ಅದು ಪ್ರಸಿದ್ಧ. ಇನ್ನೊಂದು ಏನು ಅಂದರೆ ಶೇಷದೇವರಲ್ಲಿ ಸುಬ್ರಹ್ಮಣ್ಯ ದೇವರು ವಿಶಿಷ್ಟವಾದ ಸನ್ನಿಧಾನವನ್ನು ಹೊಂದಿರುವುದರಿಂದ ಸುಬ್ರಹ್ಮಣ್ಯ ದೇವರು ಶೇಷದೇವರಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡ್ತಾರೆ ಅಂತ ಹೇಳುವಂಥ ಒಂದು ಮಾತು ಇದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹನೂ ಆಗತ್ತೆ, ಶೇಷದೇವರ ಅನುಗ್ರಹ, ನಾಗದೇವರ ಅನುಗ್ರಹನೂ ಆಗುತ್ತೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಬಹಳ ಮಹತ್ವವನ್ನು ಹೊಂದಿದೆ. ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ದೇವರು ಮಹಾಮತಿಂ ದಿವ್ಯ ಮಯೂರವಾಹನಂ ಅಂತ ಮತಿಪ್ರದವಾದ ದೇವರು ಎಂಬ ಕಾರಣಕ್ಕೆ ಬುದ್ಧಿಶಕ್ತಿಯನ್ನು ಚೆನ್ನಾಗಿಟ್ಟಿರಬೇಕಾದರೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಬೇಕು ಅಂತ ಹೇಳೋದು ಒಂದು. ಎರಡನೇದಾಗಿ ಸಂತತಿ, ಸಂಪತ್ತು ಮತ್ತು ಆರೋಗ್ಯಕ್ಕೆ ಅಧಿದೇವತೆ ನಾಗದೇವರು. ದೇವತೆಗಳಿಗೆ ಒಂದು ಪೋರ್ಟ್ಫೋಲಿಯೋ ಇದೆ. ಒಂದೊಂದು ದೇವತೆಗಳಿಗೆ ಒಂದೊಂದು ಕಾರ್ಯದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಸಾಮರ್ಥ್ಯವನ್ನು ಅವರು ಅಭಿವ್ಯಕ್ತಿಗೊಳಿಸ್ತಾರೆ. ಹಾಗೆ ನಾಗದೇವರ ಒಳಗಿದ್ದುಕೊಂಡು ಭಗವಂತ ಈ 3 ಅನುಗ್ರಹವನ್ನು ಮಾಡ್ತಾರೆ. ಒಂದು ಸಂತತಿ, ಇನ್ನೊಂದು ಸಂಪತ್ತು ಮತ್ತು ಆರೋಗ್ಯ. ಹಾಗಾಗಿ ಸರ್ಪಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತೆಯೇ ಅಂತ ಶಾಸ್ತ್ರ. ಸರ್ಪಪ್ರೀತಿಯನ್ನು ಮಾಡಿದರೆ ಸಂತತಿ, ಆರೋಗ್ಯ, ಸಂಪತ್ತು ಸಿಗುತ್ತೆ ಅಂತ. ಹಾಗಾಗಿ ಅನೇಕ ಮಂದಿಗೆ ಸಂತತಿ ಆಗುವ ಯೋಗ್ಯತೆ ಇದ್ದರೂ ಕೂಡ ಸಂತತಿ ಆಗದೇ ಇರಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಅನೇಕ ಮಂದಿ ಹೇಳ್ತಾರೆ ಸರ್ಪಶಾಪ ಎಂಬುದು ಪ್ರತಿಬಂಧಕ ಅಂತ. ಆ ಪ್ರತಿಬಂಧಕವಾದ ಸರ್ಪಶಾಪ ನಿವೃತ್ತಿ ಮಾಡಿದರೆ ಸಹಜವಾದ ರೀತಿಯಲ್ಲಿ ಸಂತತಿ ಆಗುತ್ತೆ. ಸಂತತಿ ಆದ್ಮೇಲೂ ಕೂಡ ಸಂಪತ್ತು ಇಲ್ಲದಿದ್ದರೆ ಸಂತತಿಯನ್ನು ಪೋಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಸಂತತಿ ಸಾರ್ಥಕ ಆಗೋದಿಲ್ಲ. ಸಂಪತ್ತು ಬೇಕು ಅಂತಾದರೂ ಕೂಡ ಭೂಮಿಯಲ್ಲಿ ನಾಗದೇವರ ಸನ್ನಿಧಾನ ಇರುವುದರಿಂದ, ಭೂಮಿಯ ಉದ್ಧಾರ ಮಾಡಿದವರು ನಾಗದೇವರಾದ್ರಿಂದ ಭೂಮಿಯಲ್ಲಿ ಇರತಕ್ಕಂತಹ ಸಂಪತ್ತು ನಮಗೆ ದಕ್ಕಬೇಕು ಅಂತಾದರೆ ಸಂಪತ್ತಿಗೆ ಅಧಿದೇವತೆಯಾದ ನಾಗದೇವರ ಆರಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಎರಡನೇದು. ಸಂತತಿ ಸಂಪತ್ತು ಎರಡಿದ್ದರೂ ಕೂಡ ನಮಗೆ ಆರೋಗ್ಯವಿಲ್ಲದಿದ್ದರೆ ಇದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅನೇಕ ಆರೋಗ್ಯ ದೋಷಗಳು ಬಂದಾಗ, ಉದಾಹರಣೆಗೆ ಚರ್ಮ ರೋಗಗಳು ಇರ್ಬೋದು, ಅಥವಾ ಯಾವುದೋ ಕಾಯಿಲೆಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೂ ಇಲ್ಲ ಅಂತ ಅನಿಸಿಕೊಂಡಾಗಲೂ ಕೂಡ ಅವನಿಗೆ ಕಾಯಿಲೆಯ ಅನುಭವ ಆದಾಗ ಆ ಜಾಗದ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಗುಣ ಆಗಿದ್ದಾವೆ. ಅಲ್ಲಿಯ ಉರುಳು ಸೇವೆಯಿಂದಲೇ ಅನೇಕ ಚರ್ಮ ರೋಗಗಳು ಪರಿಹಾರ ಆದದ್ದಕ್ಕೆ ಅನೇಕ ಉದಾಹರಣೆಗಳು ಶಾಸ್ತ್ರೀಯವಾಗಿಯೂ ಕೂಡ ಕಂಡಿದೆ. ಎಲ್ಲ ಕಾರಣಗಳಿಂದ ಸಂತತಿ, ಸಂಪತ್ತು, ಆರೋಗ್ಯ ಎಂಬುದು ದಾಂಪತ್ಯ ಜೀವನದ ಸಹಜವಾದ ಬಯಕೆ ಎಂಬ ಕಾರಣಕ್ಕೆ ಪ್ರಪಂಚದ ಅನೇಕ ಮಂದಿಗೆ ಅಲ್ಲಿ ಆಕರ್ಷಣೆ ಇದೆ. ನಾಗದೇವರ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯ ಒಂದೇ ಕ್ಷೇತ್ರ ಇರುವುದಲ್ಲ, ಅನೇಕ ಕ್ಷೇತ್ರಗಳಿದ್ದಾವೆ. ಆದರೆ ಸುಬ್ರಹ್ಮಣ್ಯ ಮೂಲ ಕ್ಷೇತ್ರ ಎಂಬ ಕಾರಣಕ್ಕೆ ಬೇರೆ ಬೇರೆ ಕೋರ್ಟುಗಳ ಮಧ್ಯದಲ್ಲಿ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೇಗೆ ಮಹತ್ವ ಇದೆಯೋ ಹಾಗೆ ಎಲ್ಲ ಸರ್ಪದೋಷ ಪರಿಹಾರ ಆಗಬೇಕಾದ್ರೆ ಸುಪ್ರೀಂ ಕೋರ್ಟ್ ತರ ಫೈನಲ್ ಜಡ್ಜ್ಮೆಂಟ್ ಇಲ್ಲೇ ಆಗುತ್ತೆ ಅಂತ ಹೇಳುವಂಥ ಭಾವನೆಯಿಂದ ಜನಗಳು ಬಂದು ಹರಿಸಿಕೊಂಡಾಗ ಜನಗಳಿಗೆ ಅಲ್ಲಿ ಒಳ್ಳೆಯ ಫಲ ಸಿಕ್ಕಿರೋದ್ರಿಂದ ಆಕರ್ಷಿತರಾದ ಜನಗಳು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಆದ್ದರಿಂದ ಇವತ್ತದು ಜಗತ್ ಪ್ರಸಿದ್ಧವಾಗಿದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಈ ಕ್ಷೇತ್ರಕ್ಕೆ, ಈ ದೇವತಾ ಸನ್ನಿಧಾನಕ್ಕೆ ಜನಗಳು ಬಂದು ತಮ್ಮ ಸೇವೆಯನ್ನು ಮಾಡಿ ಪೂರ್ಣವಾದ ಫಲವನ್ನು ಪಡೆದದ್ದಕ್ಕೆ ಉದಾಹರಣೆಗಳು ಬಹಳಷ್ಟು ಇದ್ದಾವೆ. ಆದ್ದರಿಂದ ಈ ಕ್ಷೇತ್ರ ಜಗತ್ ಪ್ರಸಿದ್ಧವಾಗಿದೆ. ಗುರುಗಳ ಮುಂದಿನ ಪ್ರಶ್ನೆ ಏನಂದ್ರೆ, ಒಂದು ಸುಬ್ರಹ್ಮಣ್ಯ ಈಶ್ವರ ಪಾರ್ವತಿಯ ಮಗ, ಅಂದ್ರೆ ಅವನು ಮನುಷ್ಯ ಸ್ವರೂಪದಲ್ಲಿ ಅವರು ಅವತರಿಸಿದ್ದು. ಗಣೇಶ ಆದ್ರೂ ಆನೆ ತಲೆ ಇಟ್ಟಿದ್ರಿಂದ ಹಾಗಾಯ್ತು. ಆದ್ರೆ ಸುಬ್ರಹ್ಮಣ್ಯನಿಗೂ ಈ ನಾಗಪ್ಪನ ಸ್ವರೂಪಕ್ಕೂ ಹೇಗೆ ಸಂಬಂಧ? ಸುಬ್ರಹ್ಮಣ್ಯನ ನಾಗರ ರೂಪದಲ್ಲಿ ಪೂಜೆ ಮಾಡೋದು ಯಾಕೆ ಅಂತ? ನಾನು ಈಗಾಗಲೇ ಹೇಳಿದ್ದೇನು ಅಂದ್ರೆ 2 ಅಭಿಪ್ರಾಯ. ಒಂದು, ನಾಗದೇವರು ಪೂರ್ತಿ ಪ್ರತ್ಯೇಕ, ಸುಬ್ರಹ್ಮಣ್ಯ ದೇವರು ಪ್ರತ್ಯೇಕನೇ. ನಾಗದೇವರು ಶೇಷ ರೂಪಿಯಾಗಿರುವಂತಹದ್ದು ಅಲ್ಲಿ ಸನ್ನಿಧಾನ. ಸುಬ್ರಹ್ಮಣ್ಯ ದೇವರು ಷಣ್ಮುಖನಾಗಿ ಇಲ್ಲಿರುವಂತಹದ್ದು. ಸುಬ್ರಹ್ಮಣ್ಯ ದೇವರು ಕುಮಾರ ಪರ್ವತದಲ್ಲಿ ಅವತಾರ ಮಾಡಿದ್ದು, ನಾಗದೇವರು ಇಲ್ಲೇ ಅನಾದಿ ಕಾಲದಿಂದ ಇದ್ದವರು ಅಂತ ಹೇಳೋದು. ಹಾಗಾಗಿ ಒಂದು ಅರ್ಥದಲ್ಲಿ ಇದು ಪ್ರತ್ಯೇಕವಾದ ದೇವತೆಗಳು. ಇನ್ನೊಂದು ಅರ್ಥದಲ್ಲಿ ನಾಗದೇವರ ಮೇಲೆ ಸಂಕರ್ಷಣ ರೂಪಿಯಾದ ಭಗವಂತನ ಮೇಲೆ ಸುಬ್ರಹ್ಮಣ್ಯ ರೂಪಿಯಾದ ಭಗವಂತನ ವಿಶೇಷವಾದ ಸನ್ನಿಧಾನ ಇರುವುದರಿಂದ ಸುಬ್ರಹ್ಮಣ್ಯ ಇಷ್ಟಪಟ್ಟು ಶೇಷನಲ್ಲಿ ಸನ್ನಿಹಿತನಾಗಿ ಆ ಜಾಗದಲ್ಲಿ ಇರುವುದರಿಂದ ಆ ಜಾಗದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ನಾಗದೇವರ ಆರಾಧನೆ ಮಾಡಿದಾಗ ಸುಬ್ರಹ್ಮಣ್ಯ ದೇವರು ಕೂಡ ನಾಗದೇವರ ಮೂಲಕ ವಿಶೇಷವಾದ ಫಲವನ್ನು ಕೊಡ್ತಾನೆ. ಯಾಕೆಂದರೆ ಅವರಿಗೆ ಇಷ್ಟಪಟ್ಟು ಅವರು ಶೇಷನಲ್ಲಿ ಮೇಲೆ ಸನ್ನಿಹಿತರಾಗಿದ್ದಾರೆ ಎಂಬ ಕಾರಣಕ್ಕೆ. ಹಾಗಾಗಿ ಪ್ರತ್ಯೇಕವಾಗಿ ಆರಾಧನೆ ಮಾಡಿದರೂ ಫಲ ಇದೆ. ಸುಬ್ರಹ್ಮಣ್ಯ ದೇವರ ಸನ್ನಿಧಾನ ನಾಗದೇವರಲ್ಲಿ ಇದ್ದಾರೆ ಅಂತ ಅಂದುಕೊಂಡ್ರು ತುಂಬಾ ಫಲ ಇದೆ. ಎರಡಕ್ಕೂ ಫಲ ಇದೆ. ಮತ್ತೆ ಈಗ ನರಸಿಂಹ ದೇವರು ವಿಷ್ಣು ಸ್ವರೂಪ, ಸುಬ್ರಹ್ಮಣ್ಯ ಶಿವನ ಮಗ, ಇವರಿಬ್ಬರ ಆರಾಧನೆ ಒಟ್ಟಿಗೆ ಅಲ್ವಾ ಇಲ್ಲಿ? ಹೇಗೆ ಇದು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಹತ್ವ ಏನಿದೆ ಅಂದರೆ, ಪರಶುರಾಮ ದೇವರು ಈ ಜಿಲ್ಲೆಯನ್ನು ಸೃಷ್ಟಿ ಮಾಡಿದವರು. ಪರಶುರಾಮ ಕ್ಷೇತ್ರ ಅಂತ ಹೆಸರು. ಸಹ್ಯ ಪರ್ವತದಿಂದ
ಆ ಕಡೆ ಎಲ್ಲ ಕಡಲೆ ತುಂಬಿದ್ದಾಗ ಮನುಷ್ಯರಿಗೆ ವಸತಿಗೆ ಬೇಕು ಎಂಬ ಕಾರಣಕ್ಕೆ ತನ್ನ ಆಯುಧವನ್ನು ಸೃಕ್ಸ್ರವವನ್ನು ಎಸೆದು ಪರಶುರಾಮ ದೇವರು, ಕೆಲವರು ಕೊಡಲಿನ ಎಸೆದು ಅಂತ ಹೇಳ್ತಾರೆ, ಪರಶುರಾಮ ದೇವರ ಕಡಲಿಗೆ ಎಸೆದಾಗ ಕಡಲು ಪರಶುರಾಮ ದೇವರಿಗೆ ಹೆದರಿ ಹಿಂದೆ ಸರಿಯಿತು. ಹಾಗಾಗಿ ಸಮುದ್ರ ತೀರದವರೆಗಿನ ಸಸ್ಯ ಪರ್ವತದಿಂದ ಪ್ರಾರಂಭವಾದ ಜಾಗ ಎಲ್ಲವೂ ಕೂಡ ನಾಗದೇವರಿಗೆ ಸಂಬಂಧಪಟ್ಟ ಜಾಗ. ನದಿ ಸಮುದ್ರ ಸರಿದಾಗ ಅದು ಇಲ್ಲಿ ನಮಗೆ ಮನುಷ್ಯವಾಸಕ್ಕೆ ಯೋಗ್ಯವಾದ ಕಾರಣಕ್ಕೆ ಸಿಕ್ಕಿತದು. ಹಾಗಾಗಿ ಪರಶುರಾಮ ದೇವರಿಂದಾಗಿ ಸಿಕ್ಕಿದ ಭೂಮಿ ಆದ್ರಿಂದ ಪರಶುರಾಮ ದೇವರಂದ್ರೆ ಮಹಾವಿಷ್ಣುವಿನ ಅವತಾರ. ಹಾಗಾಗಿ ಮಹಾವಿಷ್ಣುವಿನ ಪೂಜೆ ನಾಗದೇವರಿಗೆ ತುಂಬಾ ತೃಪ್ತಿಕರ. ಯಾಕಂತ ಹೇಳಿದ್ರೆ ಪರಶುರಾಮ ಅಂದ್ರೆ ಮಹಾವಿಷ್ಣುವಿನ ಅವತಾರ ಆದ್ರಿಂದ, ಮಹಾವಿಷ್ಣುವಿನಿಂದಾಗಿ ಸೃಷ್ಟವಾದ ಭೂಮಿ ಇದಾದ್ರಿಂದ, ಈ ಭೂಮಿಯಲ್ಲಿ ನಾಗದೇವರು ಇದ್ದದ್ದರಿಂದ ಪರಶುರಾಮ ದೇವರ ರೂಪವಾಗಿರತಕ್ಕಂಥ ವಿಷ್ಣುವಿನ ನರಸಿಂಹ ರೂಪಕ್ಕೆ ಪೂಜೆ ಮಾಡಿದರೆ ನಾಗದೇವರು ಸಂತೋಷ ಪಡ್ತಾರೆ ಇಲ್ಲಿ. ಯಾಕೆಂದ್ರೆ ನಾಗದೇವರಿಗೆ ಸಿಕ್ಕಿದ ಭೂಮಿ ಅಂತ. ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲೇ ನೀವು ಸರ್ಪಕ್ಷೇತ್ರಕ್ಕೆ ಹೋದಾಗ ಅದು ಕುಡುಪು ಇರ್ಬೋದು, ಬಳ್ಳಮಂಜ ಇರ್ಬೋದು, ಕಾಟುಗುಕ್ಕೆ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಕುಡುಪಿನಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅಂತ ಮಹಾವಿಷ್ಣುವಿನ ರೂಪದೊಂದಿಗೆ ನಾಗದೇವರ ಆರಾಧನೆ, ಬಳ್ಳಮಂಜದಲ್ಲಿ ಕೂಡ ಹಾಗೆ ಆರಾಧನೆ, ಕಾಟುಗುಕ್ಕೆಯಲ್ಲಿ ಕೂಡ ಹಾಗೇನೆ, ಸುಬ್ರಹ್ಮಣ್ಯದಲ್ಲಿ ಕೂಡ ನರಸಿಂಹದೇವರ ಮತ್ತು ಆರಾಧನೆಗೆ ಬಹಳ ಮಹತ್ವವನ್ನು ಕೊಡಲಿಕ್ಕೆ ಕಾರಣ ಇದು. ಮತ್ತೆ ಛತ್ರೀಭೂತ ಫಣೀಂದ್ರ ಮಿಂದುಧವಲಂ ಲಕ್ಷ್ಮೀಂದ್ರ ಸಿಂಹಂ ಭಜೆ ಅಂತ ಇದೆ. ಫಣೀಂದ್ರ ಛತ್ರೀಭೂತವಾಗಿರುವಂತಹ ನರಸಿಂಹ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ. ಹಾಗಾಗಿ ಒಂದು ಚಕ್ರವಾಗಿ ಸುತ್ತುಕೊಂಡಿರುವಂತಹ ನರಸಿಂಹದೇವರು, ಫಣೀಂದ್ರ ಚಕ್ರವಾಗಿ ಸುತ್ತಕೊಂಡಿರುವಂಥದ್ದು. ಇನ್ನೊಂದು ಛತ್ರಿಯ ರೀತಿಯಲ್ಲಿ ನರಸಿಂಹದೇವರ ತಲೆ ಮೇಲೆ ಫಣೀಂದ್ರ ಇದ್ದಾನೆ. ಹಾಗಾಗಿ ನರಸಿಂಹದೇವರಿಗೂ ಭಗವಂತ ಶೇಷಶಯನ ಹಾವಿನ ಮೇಲೆ ಮಲಗಿದ್ದಾನೆ. ಹಾಗಾಗಿ ನರಸಿಂಹನಿಗೆ ಅಥವಾ ಮಹಾವಿಷ್ಣುವಿನ ಅನೇಕ ರೂಪಗಳಿಗೆ ಸರ್ಪನ ಜೊತೆಗೆ ನಿಕಟ ಸಂಬಂಧ ಇರುವುದರಿಂದ ಸರ್ಪನ ಆರಾಧನೆ ಎಂಬುದು ಮಹಾವಿಷ್ಣುವಿನ ರೂಪದ ಆರಾಧನೆ ಜೊತೆಗೆ ನಡೆಯುವುದರಿಂದ ಅನಂತವಾದ ಕ್ಷಿಪ್ರವಾದ ಫಲ ಸಿಗುತ್ತೆ ಅಂತ ಹೇಳುವಂತಹದ್ದು ಪರಶುರಾಮ ದೇವರ ಸೃಷ್ಟಿಯ ವಿಶೇಷ. ಆದ್ರಿಂದ ನರಸಿಂಹದೇವರು ಕೂಡ ಸಂತತಿ ಸಂಪತ್ತಾದನ್ನು ಕೊಡುವವರು. ಜೊತೆಗೆ ಅಲ್ಲಿ ಉಭಯ ಪೂಜೆಗಳು ಕೂಡ ಒಂದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ನಡೆಯುವುದರಿಂದ ಅದಕ್ಕೆ ಅನಂತವಾದ ಫಲ ಸಿಗುತ್ತೆ. ಆದ್ದರಿಂದ ಸರ್ಪದೇವರು ಕೂಡ ನರಸಿಂಹದೇವರ ಜೊತೆಗೆ ವಿಶಿಷ್ಟವಾದ ಸನ್ನಿಧಾನವನ್ನು ಹೊಂದಿದ್ದಾರೆ ಅಂತ ಶಾಸ್ತ್ರೀಯವಾದ ಮಾತು ಇರೋದ್ರಿಂದ ಅದಕ್ಕೆ ಒಂದು ಕಾರಣ ಇದೆ. ಗುರುಗಳೇ, ಆಶ್ಲೇಷ ಬಲಿ ಪೂಜೆ ಅಂದ್ರೆ ಏನು? ಯಾವಾಗ ಪರೀಕ್ಷಿತ ಎಂಬವನು ಪಾಂಡು ವಂಶದ ಕಟ್ಟ ಕಡೆಯ ಒಬ್ಬ ರಾಜ, ಹೌದು, ಅವನನ್ನು ಸಂಹಾರ ಮಾಡಬೇಕು ಅಂತ ದುರ್ಯೋಧನಿಗೆ ಆಸೆ ಇತ್ತು. ಹೌದು, ಪಾಂಡು ವಂಶವೇ ನಿರ್ನಾಮ ಆಗಬೇಕು ಅಂತ. ಅದಕ್ಕೋಸ್ಕರ ಆ ವಂಶವನ್ನು ನಿರ್ನಾಮ ಮಾಡಬೇಕು ಎಂಬ ಬಲವಾದ ಅಪೇಕ್ಷೆ ಇದ್ದ ಕಾರಣಕ್ಕೆ ಪರೀಕ್ಷಿತನನ್ನು ಸಂಹಾರ ಮಾಡಬೇಕು ಅಂತ ಗರ್ಭದಲ್ಲಿರಬೇಕಾದ್ರೇ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಎಸೆದ. ಅದರಿಂದ ಸುರಕ್ಷಿತವಾಗಿ ಮಹಾವಿಷ್ಣುವಿನ ಅನುಗ್ರಹದಿಂದ ಮಗು ಹುಟ್ಟಿತು. ಹುಟ್ಟಿದ ಮೇಲೆ ಈ ಪರೀಕ್ಷಿತನನ್ನು ಸಂಹಾರ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ನಾಗನಿಗೆ, ತಕ್ಷಕನಿಗೆ ತುಂಬ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ಅವನಿಗೊಂದು ಶಾಪನೂ ಸಿಕ್ಕಿತು. ಶಾಪದ ಫಲವಾಗಿ ಪರೀಕ್ಷಿತ ಸತ್ತ. ಆದರೆ ತಕ್ಷಕನಿಗೆ ಪರೀಕ್ಷಿತನ ಮೇಲೆ ದ್ವೇಷ ಯಾಕೆ ಬಂತು? ಅವನಿಗೆ ಶಮೀಕ ಶೃಂಗಿ ಎಂಬ ಋಷಿ ಶಾಪ ಕೊಟ್ಟದ್ದಕ್ಕೋಸ್ಕರ ಪರೀಕ್ಷಿತ ಸರ್ಪನಿಂದ ಸಂಹಾರ ಆದ. ಸರ್ಪನಿಂದ ಸಂಹಾರ ಆಗಬೇಕಾದ ಅಷ್ಟೇ ಅವಶ್ಯಕತೆ ಇತ್ತು ಹೊರತು ತಕ್ಷಕನಿಗೆ ಪರೀಕ್ಷಿತನ ಮೇಲೆ ದ್ವೇಷ ಮಾಡಬೇಕಾದ ಅಗತ್ಯ ಬಂದಿರಲಿಲ್ಲ. ಆದರೆ ದ್ವೇಷ ಮಾಡಿದವ. ಅದಕ್ಕೆ ಸಿಟ್ಟುಗೊಂಡ ಜನಮೇಜಯ ಪರೀಕ್ಷಿತನ ಮಗ ಏನು ಮಾಡಿದ ಅಂದರೆ, ಸರ್ಪ ವಂಶವೇ ನಿರ್ನಾಮ ಆಗಲಿ, ತಕ್ಷಕನಿಂದ ಸಂಹಾರ ಮಾಡಿದ, ತನ್ನ ತಂದೆಗೆ ಸಂಹಾರ ಒದಗಿ ಬಂದದರಿಂದ ಸರ್ಪ ವಂಶದ ಮೇಲೆ ಸಿಟ್ಟು ಬಂದು ಸರ್ಪ ವಂಶವೇ ನಿರ್ನಾಮ ಆಗಬೇಕು ಎಂಬ ಕಾರಣಕ್ಕೆ ಸರ್ಪಯಾಗವನ್ನು ಮಾಡಿದ. ಸರ್ಪಯಾಗ ಮಾಡಿದಾಗ ಅನೇಕ ಸರ್ಪಗಳೆಲ್ಲ ಆ ಯಾಗಕ್ಕೆ ಬಂದು ಬಿದ್ದವು. ಆ ಸಂದರ್ಭದಲ್ಲಿ ಆಸ್ತಿಕ ಎಂಬ ಮಹಾಮುನಿಗೆ ಅನಿಸಿತು, ಸ್ವಲ್ಪ ಆದರೂ ಸರ್ಪವಂಶ ಉಳಿಬೇಕು, ಹೋದದ್ದು ಹೋಯ್ತಲ್ವಾ ಅಂತ. ಅದಕ್ಕೆ ಅವರು ಪರೀಕ್ಷಿತನ ಹತ್ತಿರ ಬಂದು, ಪರೀಕ್ಷಿತನ ಹತ್ತಿರ ಯಾಗಶಾಲೆಗೆ ಬಂದು ಕಾಣಿಸಿದಾಗ ಪರೀಕ್ಷಿತ ಕೇಳ್ತಾನೆ, ದೊಡ್ಡ ಮಹಾಮುನಿಗಳಾಗಿ ನೀನು ಆಸ್ತಿಕ ಮುನಿಗಳು ಬಂದಿದ್ದೀರಾ, ನಿಮ್ಗೇನು ಬೇಕು ಅಂತ ಕೇಳಿದಾಗ, ನಾನು ಏನು ಬೇಡ, ಸರ್ಪಯಾಗಿ ನಿಲ್ಲಿಸಬೇಕು ಅಂತ ಅವರು ಹೇಳಿದರು, ಷರತ್ತು ಹಾಕಿದರು. ಅನಿವಾರ್ಯವಾಗಿ ಜನಮೇಜ ಸರ್ಪಯಾಗಿ ನಿಲ್ಲಿಸಿದ. ಆ ನಿಲ್ಲಿಸುವ ಸಮಯದಲ್ಲಿ ಎಲ್ಲ ಸರ್ಪಗಳು ಆಹುತಿಯಾಗಿ ಉಳಿದದ್ದೇ ಕೇವಲ 8 ಕುಟುಂಬಗಳು, ಸರ್ಪನ 8 ಕುಟುಂಬಗಳು. ಹಾಗಾಗಿ ಈ ಪ್ರಪಂಚದಲ್ಲಿ ಸರ್ಪನ 8 ಕುಟುಂಬ ಮಾತ್ರ ಇದ್ದದ್ದು, ಸಾವಿರಾರು ಕುಟುಂಬಗಳು ಎಲ್ಲ ಹೋಗಿದೆ. ಆ ಸರ್ಪನ 8 ಕುಟುಂಬಗಳಲ್ಲಿ ಸರ್ಪ, ಅನಂತ, ಶೇಷ, ವಾಸುಗಿಂತ ಬೇರೆ ಬೇರೆ ಕುಟುಂಬಗಳಿದಾವಲ್ಲ, ಅದರಲ್ಲಿ ನಮಗೆ ಯಾವ ಕುಟುಂಬದ ದೋಷ ಇದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ನಮಗೆ ಸರ್ಪಶಾಪ ಇದೆ ಅಂತ ಗೊತ್ತಿರ್ಬೋದು ಒಬ್ಬ ಮನುಷ್ಯನಿಗೆ, ಆದರೆ ಸರ್ಪನ 8 ಕುಟುಂಬದಲ್ಲಿ ಯಾವ ಕುಟುಂಬದ ಪ್ರಭಾವದಿಂದ ಅವನಿಗೆ ದೋಷ ಆಗಿದೆ ಅಂತ ಗೊತ್ತಿರುವುದಿಲ್ಲ. ಅದಕ್ಕೆ ಸರ್ಪ ಆಶ್ಲೇಷ ಬಲ್ಲೆಯಲ್ಲಿ ಸರ್ಪನ 8 ಕುಟುಂಬ ಅಂದರೆ 8 ಮೂಲ ಕುಟುಂಬ, ಆ ಕುಟುಂಬದ ಪ್ರಭೇದಗಳು ಅಂದರೆ ಅವರ ವಂಶಾವಳಿ,
ಇದೆಲ್ಲವನ್ನೂ ಸೇರಿ ಆಶ್ಲೇಷ ಬಲಿಯಲ್ಲಿ ಅಷ್ಟು ಕೋಣೆಗಳನ್ನು ಹಾಕಿಬಿಟ್ಟು ಸಮಗ್ರ ಸರ್ಪ ಕುಟುಂಬದ ದೋಷ ಪರಿಹಾರ ಆಗಲಿಕ್ಕೆ ಎಂಬ ಕಾರಣಕ್ಕೆ ಆ ಕೋಣೆಯಲ್ಲಿ ಸರ್ಪನಿಗೆ ಅನ್ನದ ಬಲಿಯನ್ನು ಕೊಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ತುಂಬ ಮಹತ್ವಕ್ಕೆ ಕಾರಣ ಏನು ಅಂದರೆ, ಸರ್ಪನ ನಿರ್ದಿಷ್ಟವಾದ ಪ್ರಭೇದದ ಅನುಭವ ಗೊತ್ತಿಲ್ಲದಿದ್ದಾಗ ನಮಗೆ ಸರ್ಪನ ಯಾವುದೇ ವಂಶದ ಶಾಪ ಇದ್ದರೂ ಕೂಡ, ಸರ್ಪನ ಕುಟುಂಬದ ಯಾವುದೇ ವಂಶದ ದೋಷ ಇದ್ದರೂ ಕೂಡ ಸಮಗ್ರ ಸರ್ಪ ಕುಟುಂಬದ ಶಾಪ ಪರಿಹಾರ ಆಗಲಿ ಎಂಬ ಕಾರಣಕ್ಕೆ ಮಾಡುವ ಪೂಜೆ ಆದ್ದರಿಂದ ತುಂಬ ಶ್ರೇಷ್ಠವಾದ ಪೂಜೆ ಅಂತ ಹೇಳುವ ಕಾರಣಕ್ಕೆ ಅದೇ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಿಂದ ಆಶ್ಲೇಷ ಬಲಿ ಎಂಬುದು ಸರ್ಪ ಪ್ರೀತಿಕರವಾದ ಪೂಜೆ, ಸರ್ಪಶಾಪ ನಿವೃತ್ತಿಕರವಾದ ಪೂಜೆ, ಅದರ ಮೂಲಕ ಸಂತತಿ ಸಂಪತ್ತು ಆರೋಗ್ಯವನ್ನು ಪಡೆಯಬಹುದಾದ ಪೂಜೆ ಅಂತ ಹೇಳುವ ಕಾರಣಕ್ಕೆ ಅದೇ ಮಹತ್ವವನ್ನು ಕೊಟ್ಟಿದ್ದಾರೆ ಪ್ರಾಚೀನರು. ಸುಬ್ರಹ್ಮಣ್ಯದಲ್ಲಿ ನಡೆಯುವಂಥ ಇನ್ನೊಂದು ವಿಶೇಷ ಪೂಜೆ ಅಂದರೆ ಸರ್ಪ ಸಂಸ್ಕಾರ. ಇದ್ರ ಬಗ್ಗೆ ಗುರುಗಳೇ? ವಸ್ತುತಃ ಸರ್ಪ ಹತ್ಯೆ ಎಂಬುದು ದೋಷಕರ ಅಂತ ಹೇಳುವುದು ಶಾಸ್ತ್ರೀಯವಾದ ಸಂಗತಿ. ಅನೇಕ ಪ್ರಾಣಿಗಳನ್ನು, ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡಿದರೆ ದೋಷ ಬರುತ್ತೆ. ಆದರೆ ಸರ್ಪ ಹತ್ಯೆ ಎಂಬುದು ಎಷ್ಟು ದೋಷಕರ ಅಂತ ಹೇಳಿದರೆ ಅದರ ಪರಿಣಾಮವಾಗಿ ಅವನಿಗೆ ಅನೇಕ ವಿಧವಾದ ತೊಂದರೆಗಳಾಗ್ತವೆ. ಹಾಗಾಗಿ ಸರ್ಪನ ಹತ್ಯೆಯನ್ನು ಪರಿಹಾರ ಮಾಡಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಮಾಡಬೇಕು. ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಅಂತ್ಯದ ನಂತರ ಯಾವ ರೀತಿ ಸಂಸ್ಕಾರ ಮಾಡಬೇಕು, ದೇವತೆಯಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿರತಕ್ಕಂಥ ಸರ್ಪನಿಗೆ ಅಂಥ ಮಹತ್ವ ಇರುವುದರಿಂದ ಅವನಿಗೂ ಕೂಡ ಮನುಷ್ಯನಂತೆ ಸರ್ಪವನ್ನು ಸಂಸ್ಕಾರ ಮಾಡಿ ದಹನ ಮಾಡಬೇಕು ಅಂತ ಹೇಳುವಂಥ ನಿಯಮ ಇದೆ. ಅದಕ್ಕೋಸ್ಕರ ಒಂದು ಹೋಮವನ್ನು, ಕುಂಡವನ್ನು ರಚನೆ ಮಾಡಿ ಅದರಲ್ಲಿ ಸರ್ಪನ ಹತ್ಯೆಯಾಗಿರತಕ್ಕಂಥ ಸರ್ಪನ ದೇಹವನ್ನು ಅದರಲ್ಲಿ ನಿಕ್ಷೇಪ ಮಾಡಿ ಇದು ಹೋಮದ ಮೂಲಕ ಅದನ್ನು ದಹನ ಮಾಡುವಂಥದ್ದು ಒಂದು ಕ್ರಮ ಇದೆ. ದಹನ ಮಾಡಬೇಕಾದ್ರೆ ಅದಕ್ಕೆ ಬೇರೆ ವಿಧಿವಿಧಾನಗಳನ್ನು, ಹೇಗೆ ಮನುಷ್ಯನಲ್ಲಿ 3 ದಿವಸದ ಕೊನೆಯ ವಿಧಿವಿಧಾನಗಳಿದ್ದಾವೆ, ಹಾಗೆ ಸರ್ಪನಲ್ಲಿ ಕೂಡ ಆ ವಿಧಾನಗಳಿರುವುದರಿಂದ 3 ದಿವಸ ಮಾಡಿ 4ನೇ ದಿವಸ ಶುದ್ಧ ಆಗುತ್ತೆ, ಶುಭ ಆಗುತ್ತೆ ಅಂತ ಹೇಳುವಂಥ ಒಂದು ಕ್ರಮ ಇದೆ. ಯಾಕೋ ಕಾರಣಕ್ಕೆ ಅದನ್ನು 2 ದಿವಸಕ್ಕೆ ಇಳಿಸಿದ್ದಾರೆ, ಅದು ಬೇರೆ ವಿಷಯ. ಅಂತೂ ಸರ್ಪ ಸಂಸ್ಕಾರ ಎಂಬುದು ಸರ್ಪ ಹತ್ಯೆ ಮಾಡಿದ್ದಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರಾಯಶ್ಚಿತ್ತ. ಅದು ನಮ್ಮ ವಾಹನಕ್ಕೆ ಬಿದ್ದು, ನಮ್ಮ ಕೈಗೆ ಗೊತ್ತಿಲ್ಲದೇನೋ, ಅಥವಾ ನಮ್ಮ ಗಮನಕ್ಕೆ ಬಂದು ನಮ್ಮ ಕೆಲಸಗಾರರು ನಮ್ಮ ತೋಟದಲ್ಲಿಯೋ ನಮ್ಮ ಜಮೀನಲ್ಲಿಯೋ ನಮಗೆ ಸಂಬಂಧಪಟ್ಟ ಜಾಗದಲ್ಲಿ ಆದರೂ ಕೂಡ ನಾವು ಅದಕ್ಕೆ ಭಾಗಿಗಳಾಗ್ತೇವೆ, ನಾವು ನೇರವಾಗಿ ಭಾಗಿಗಳಾಗದೇ ಇದ್ದರೂ ಕೂಡ. ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಕೈಯಿಂದ ಏನಾದರೂ ಸರ್ಪ ಹತ್ಯೆ ಆದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಇರತಕ್ಕಂಥ ಒಂದು ಏಕೈಕ ಮಾರ್ಗ ಅಂದರೆ ಸರ್ಪ ಸಂಸ್ಕಾರ. ಆದ್ದರಿಂದ ಮಾಡಬೇಕು ಅದನ್ನು. ಈಗ ಸರ್ಪ ಸಿಕ್ಕಿದ್ರೆ ಆಯಿತು, ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಸಿಕ್ಕಿಲ್ಲ ಅಂತ ಆದರೆ ಏನು ಮಾಡ್ತಾರೆ ಅಂದರೆ, ಸುಬ್ರಹ್ಮಣ್ಯದಲ್ಲಿ ಬಂದಾಗ ಸರ್ಪನ ಹಿಟ್ಟಿನ ಪ್ರತಿಮೆಯನ್ನು ಮಾಡ್ತಾರೆ, ಒಂದು ಆಕಾರವನ್ನು ಕೊಡ್ತಾರೆ. ಒಂದು ಹಿಟ್ಟಿನ ಆಕಾರವನ್ನು ಅದಕ್ಕೆ ಜೀವಂತಿಕೆ ಇದೆ ಅಂತ ಅನುಸಂಧಾನ ಮಾಡಿ ಹುತ್ತಕ್ಕೆ ಬಿಟ್ಟರೆ, ಇನ್ನೊಂದು ಹಿಟ್ಟಿನ ಆಕಾರ ಇದು ಮೃತ ಸರ್ಪ ಅಂತ ಅನುಸಂಧಾನ ಮಾಡಿಕೊಂಡು ಅದಕ್ಕೆ ಸಂಸ್ಕಾರ ಕೊಡ್ತಾರೆ. ಹಾಗಾಗಿ ಸರ್ಪ ಸಿಗದೇ ಇದ್ರೂ ಕೂಡ ಸರ್ಪ ಸಂಸ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಶಾಸ್ತ್ರ ಮಾಡಿಕೊಟ್ಟಿದೆ. ಇನ್ನು ಎಷ್ಟೋ ಸಲ ನಾವು ಸರ್ಪ ಹತ್ಯೆ ಮಾಡಿಯೇ ಇರುವುದಿಲ್ಲ, ಆದರೂ ಸರ್ಪ ಸಂಸ್ಕಾರ ಮಾಡಿಸಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅದಕ್ಕೇನು ಕಾರಣ ಅಂತ ಹೇಳಿದರೆ, ನಮ್ಮ ಹಿರಿಯರು ಮಾಡಿರ್ತಾರೆ, ಆ ಕಾಲದಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಅದು ಹಿರಿಯರು ಮಾಡಿದ ಒಳ್ಳೆಯ ಕೆಲಸವೂ ತಲೆಮಾರಿಗೆ ಬರುತ್ತೆ, ಅಪರಾಧಗಳು ಕೂಡ ತಲೆಮಾರುಗಳು ಹಂಚಿಕೊಳ್ಬೇಕಾಗಿದೆ ಮುಂದಿನ ಪರಂಪರೆ. ಹಾಗಾಗಿ ಆ ಕಾಲದಲ್ಲಿ ಅವರ ಅದೃಷ್ಟ ಚೆನ್ನಾಗಿದ್ದು, ಅವರ ಗ್ರಹಗತಿಗಳು ಚೆನ್ನಾಗಿದ್ದಾಗ ಆ ಬಾಧೆ ಅವರಿಗೆ ತಟ್ಟದೇ ಇದ್ದರೂ ಕೂಡ ಆ ನಂತರದ ಪರಂಪರೆಗೆ ಅದು ಬಾಧೆ ತಟ್ಟುವಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹುವಿನ ಸ್ಥಾನದ ಮೇಲೆ ನಿರ್ಧಾರ ಮಾಡ್ತಾರೆ, ಇವನಿಗೆ ಸರ್ಪಶಾಪ ಇದೆ ಅಂತ. ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ನಮ್ಮ ಜಮೀನಲ್ಲೇ ಸತ್ತು ಹೋಗಿದ್ರೆ, ಅಥವಾ ನಮ್ಮ ಹಿರಿಯರು ಅದನ್ನು ಹತ್ಯೆ ಮಾಡಿದರೆ, ಅಥವಾ ನಮ್ಮಿಂದಲೇ ಜನ್ಮಾಂತರದಲ್ಲಿ ಹತ್ಯೆ ಆಗಿದ್ದಿದ್ರೆ, ಅದು ಜ್ಯೋತಿಷ್ಯದ ಆಧಾರದ ಮೇಲೆ ಅದು ಕಾಣಿಸುವುದರಿಂದ ಜನ್ಮಾಂತರದಲ್ಲಿ ನಮ್ಮಿಂದ ಸರ್ಪ ಹತ್ಯೆ ಆಗಿದ್ದರೂ ಕೂಡ ನಾವು ಅದಕ್ಕೆ ಜವಾಬ್ದಾರಿ ಎಂಬ ಕಾರಣಕ್ಕೆ ನಾವು ಅದನ್ನು ಮಾಡಬೇಕಾದ್ದರಿಂದ ನಮಗೆ ಪರೋಕ್ಷವಾಗಿ ಆಗಿದ್ದರೂ ನಮ್ಮ ಮೇಲೆ ದೋಷ ಬಂದರೆ ನಾವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಈಗ ನೀವು ಹೇಳಿದ್ರೆ ಜ್ಯೋತಿಷಿಗಳು ಅಂತ, ಈಗ ಸುಮಾರು ಜನ ಎಷ್ಟೋ ಈಗ ಮಾತಾಡುವಾಗ ಸಾಮಾನ್ಯ ಜನತೆಗಳು ನಾಗರ ದೋಷ ಇದೆ ಅಥವಾ ಸರ್ಪ ದೋಷ ಇದೆ ಅಂತ ಹೀಗೆಲ್ಲ ಮಾತಾಡ್ತಾರೆ. ಇಂಥವ್ರು ಈ ಥರ ನಿಜವಾಗ್ಲೂ ದೋಷ ಇದ್ದಲ್ಲಿ ಏನು ಮಾಡಿದ್ರೆ ಅದರಿಂದ ಮುಕ್ತರಾಗಬಹುದು? ಸುಬ್ರಹ್ಮಣ್ಯನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ? ಜ್ಯೋತಿಷ್ಶಾಸ್ತ್ರ ಎಂಬುದು ಅದೊಂದು ವೈಜ್ಞಾನಿಕವಾದ ಶಾಸ್ತ್ರ. ಕೆಲವೊಮ್ಮೆ ಅಧ್ಯಯನದ ಕೊರತೆಯಿಂದ ಅಥವಾ ಅವರ ಅನುಷ್ಠಾನದ ಕೊರತೆಯಿಂದ ಕೆಲವರು ಜ್ಯೋತಿಷಿಗಳು ಹೇಳಿದ ಹಾಗೆ ಇಲ್ಲದೇ ಇರಬಹುದು. ಹಾಗಿಂತ ಶಾಸ್ತ್ರ ಕೆಟ್ಟದು ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪರಿಣತರಾದವರು ನಿರ್ದೇಶನ ಕೊಟ್ಟರೆ ಅದು ಇದೆ ಅಂತ ಅರ್ಥ. ಇದ್ರೆ ಅದಕ್ಕೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಯಾವ ಪರಿಹಾರವನ್ನು ಜ್ಯೋತಿಷಿಗಳು ಹೇಳ್ತಾರೋ ಅದನ್ನು ಆಧರಿಸಿಕೊಂಡು ಇದು 3 ಮಾಡಬೇಕು ಅಂತ ಇಲ್ಲ. ಇದರಲ್ಲಿ ಯಾರಿಗೆ ಯಾವುದು ಹಿತವೋ ಅದನ್ನು ಜ್ಯೋತಿಷಿಗಳು ತೀರ್ಮಾನ ಮಾಡಬೇಕಾಗುತ್ತೆ. ಅದನ್ನು ಪರಿಹಾರ ಮಾಡಿದರೆ ಆಯಿತು. ಪರಿಹಾರವನ್ನು ಕೂಡ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೇ ಮಾಡಿದರೆ ಆಗುತ್ತೆ ಅಂತ ಅಲ್ಲ. ಸರ್ಪನ ಸನ್ನಿಧಾನ ಎಲ್ಲ ಕಡೆ ಇರುವುದರಿಂದ ಎಲ್ಲಿ ಮಾಡಿದರೂ ಆಗುತ್ತೆ. ಪರಿಶುದ್ಧವಾದ ಕ್ಷೇತ್ರದಲ್ಲಿ, ಅದು ಮನೆಯಲ್ಲಿಯೂ ಮಾಡಬಹುದು. ಪರಿಶುದ್ಧವಾದ ಕ್ಷೇತ್ರ ಎಂಬುದು ಬಹಳ ಮುಖ್ಯ. ಎಲ್ಲಿ ಮಾಡಿದರೂ ಕೂಡ ನಾವಲ್ಲಿ ಮಾಡಬೇಕಾದ್ದು ಏನಂದರೆ ಸರ್ಪನ ಆವಾಹನೆ ಮಾಡುವಂಥದ್ದು. ಆವಾಹನೆಗೆ ಬರುವ ಶಕ್ತಿ ಸರ್ಪನಿಗೆ ಎಲ್ಲೇ ಒಂದು ಕಡೆ ಕರೆದ್ರೆ ಮಾತ್ರ ಬರ್ತಾನೆ ಅಂತಿಲ್ಲ.
ಎಲ್ಲಿ ಕರೆದರೂ ಭಕ್ತಿಯಿಂದ ಕರೆದ್ರೆ ಬರುವಂಥ ಸಾಮರ್ಥ್ಯ ಸರ್ಪನಿಗೆ ಇರುವುದರಿಂದ, ಎಲ್ಲ ಕಡೆ ತುಂಬಿದ ದೇವತೆ ಆದ್ದರಿಂದ ಎಲ್ಲಿ ಮಾಡಿದರೂ ಆಗುತ್ತೆ. ಕ್ಷೇತ್ರದಲ್ಲಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಫಲ ಸಿಗುತ್ತೆ ಅಂತ ಅಷ್ಟೇ ಕಾರಣಕ್ಕೆ ಕ್ಷೇತ್ರಕ್ಕೆ ಮಹತ್ವವನ್ನು ಕೊಟ್ಟಿದ್ದು. ಕುಕ್ಕೆ ಸುಬ್ರಹ್ಮಣ್ಯ ಮಠದಲ್ಲಿ ಯಾವ್ದಾದ್ರು ಒಂದು ಪೂಜೆಗಳನ್ನ ಅಥವಾ ಈ ತರ ಸೇವೆಗಳನ್ನ ಮಾಡಿಸುವಾಗ ಅಲ್ಲಿ ಸುಂದರವಾಗಿರುವಂತ ಈ ರಂಗೋಲಿಗಳನ್ನ ಹಾಕ್ತಾರೆ ಅಥವಾ ಸರ್ಪನ ಒಂದು ಚಿತ್ರಗಳನ್ನ ಬಿಡಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಕ್ಕೆ ಹೀಗೆ ಬರಬೇಕು ಅಥವಾ ಹೀಗೆ ಬಿಡಿಸ್ಬೇಕು ಅಂತ ಅದಕ್ಕೇನಾದ್ರೂ ಒಂದು ನಿರ್ದಿಷ್ಟವಾದಂತ ರೀತಿ ನೀತಿಗಳಿರುತ್ತಾ? ಅದಕ್ಕೋಸ್ಕರ ಕಲ್ಸೋದುಂಟಾ? ಹೇಗೆ ಗುರುಗಳೇ ಅದು? ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ ಮಠ ಬೇರೆ ಬೇರೆ ಇದೆ. ಒಂದು ಊರಿನ ಹೆಸರಿಂದ ಮಠವನ್ನು ಕರೀತಾರೆ. ನಮ್ಮ ದೇವರು ನರಸಿಂಹ ದೇವರು. ಆದರೆ ಪೇಜಾವರ ಎಂಬ ಊರಲ್ಲಿದ್ದರೆ ಪೇಜಾವರ ಮಠ, ಶೃಂಗೇರಿ ಎಂಬ ಊರಲ್ಲಿದ್ದರೆ ಶೃಂಗೇರಿ ಮಠ, ಎಡತೋರಿಲ್ಲಿದ್ದರೆ ಎಡತೊರೆ ಮಠ, ಕಾಂಚಿಯಲ್ಲಿದ್ದರೆ ಕಾಂಚಿ ಮಠ ಅಂತ ಕರೆಯುವಂಥ ಪದ್ಧತಿ. ಹಾಗೆ ನಮ್ಮ ದೇವರು ಆರಾಧ್ಯ ಮೂರ್ತಿ ನರಸಿಂಹ ದೇವರು. ನಮ್ಮಲ್ಲಿ ಕೂಡ ಶೇಷದೇವರ ಆರಾಧನೆ ನಾವು ಮಾಡ್ತೇವೆ. ಕ್ಷೇತ್ರದ ಹೆಸರಿನಿಂದ ಮಠವನ್ನು ಕರೆದು ಸುಬ್ರಹ್ಮಣ್ಯ ಮಠ. ದೇವಸ್ಥಾನ ಬೇರೆ, ಸುಬ್ರಹ್ಮಣ್ಯ ಮಠ ಬೇರೆ. ಮಠದಲ್ಲಿಯೂ ನಾವು ಯಾರಾದರೂ ಭಕ್ತರು ಕೇಳಿದರೆ ಮಾಡ್ತಾರೆ, ದೇವಸ್ಥಾನದಿಂದ ಮಾಡಿಯೇ ಮಾಡ್ತಾರೆ ಅದನ್ನು, ಅಂಥ ಕಾರ್ಯಕ್ರಮಗಳನ್ನು. ದೇವತೆಗಳಿಗೆ ಮಂಡಲ ಎಂಬುದು ಇಷ್ಟವಾದ ಒಂದು ಜಾಗ ಅಂತ ಹೇಳ್ತಾರೆ. ದೇವತೆಗಳು ಎಲ್ಲ ಕಡೆ ತುಂಬಿದ್ದಾಗಲೂ ಕೂಡ ನಮ್ಮ ಏಕಾಗ್ರತೆಗೋಸ್ಕರ ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ನಾವು ಪೂಜೆ ಮಾಡಬೇಕಾಗತ್ತೆ. ಕಲ್ಲು ಮಣ್ಣಲ್ಲಿ ದೇವರಿದ್ದಾರೆ ಅಂತ ಹೇಳಿ ಅಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ನಮಗೆ ಅನುಸಂಧಾನ ಇರುವುದಿಲ್ಲ. ಶ್ರದ್ಧೆಗೊಂದು ಕೇಂದ್ರೀಕರಣ ಮಾಡಲಿಕ್ಕೆ ಶ್ರದ್ಧಾ ಕೇಂದ್ರ ಒಂದು ಬೇಕು. ದೇವತೆಗಳನ್ನು ಎಲ್ಲಿ ಇಷ್ಟಪಡ್ತಾರೆ ದೇವರು ಅಂತ ಹೇಳಿದ್ರೆ, ದೇವತೆಗಳ ಆರಾಧನೆಗೆ ಒಂದು ಮಂಡಲ ಬೇಕು ಅಂತ ಹೇಳುವುದು ಶಾಸ್ತ್ರ ಹೇಳುತ್ತೆ. ಆ ಮಂಡಲ ಎಂಬುದು ಪಂಚವರ್ಣಗಳಿಂದ ಕೂಡಿರಬೇಕು ಅಂತ ಹೇಳುದು ಒಂದು ನಿಯಮ. ಯಾಕಂದ್ರೆ ನಮ್ಮ ದೇಹ ಪಂಚಭೂತವಾದದ್ದು. ನಾವು ಈ ಪಂಚಭೂತಗಳ ಮಧ್ಯದಲ್ಲೇ ಪೂಜೆ ಮಾಡಬೇಕು ಹೊರತು ಇದಕ್ಕಿಂತ ಹೊರಗೆ ಹೋಗಿ ಪೂಜೆ ಮಾಡುವ ಸಾಮರ್ಥ್ಯ ನಮಗೆ ಇನ್ನೂ ಇಲ್ಲ. ಋಷಿಗಳಿಗೆ, ದೇವತೆಗಳಿಗೆಲ್ಲ ವ್ಯಾಪ್ತೋಪಾಸನೆ ಮಾಡೋದ್ರಿಂದ ಅವರು ಇದಕ್ಕಿಂತ ಹೊರಗೆ ಹೋಗಿ ದೇವತಾ ಲೋಕದಿಂದ ಪೂಜೆ ಮಾಡಬಹುದು. ನಾವು ಪಂಚಭೂತಗಳ ಮಧ್ಯದಲ್ಲಿ ಇರುವುದರಿಂದ ಪಂಚಭೂತಗಳ ಮಧ್ಯದಲ್ಲಿ ನಾವು ಪೂಜೆ ಮಾಡಬೇಕಾದ್ರಿಂದ ಪಂಚಭೂತ ಪದಾರ್ಥಗಳ ಪ್ರತಿನಿಧಿಯಾಗಿ 5 ಬಣ್ಣದ ರಂಗೋಲಿಗಳಿರ್ತವೆ. ಕೆಂಪು, ಅರಶಿನ ಇದೆಲ್ಲ ಇರುತ್ತೆ, ಕಪ್ಪು ಇದೆಲ್ಲ ಇರುತ್ತೆ. ಆ ಮಂಡಲಗಳಿಂದ ದೇವತೆಗಳಿಗೆ ಮಂಡಲವನ್ನು ಹಾಕಿದ್ರೆ ದೇವತೆಗಳು ತಾನಾಗೇ ಬಂದು ಕೂತ್ಕೊಳ್ತಾರೆ ಅಂತ ಅದರ ಮೇಲೆ. ಅಷ್ಟು ಇಷ್ಟ ಅಂತೆ ಅವರಿಗೆ. ಹಾಗಾಗಿ ದೇವತೆಗಳ ಮನೆಯನ್ನು ಎಷ್ಟು ಸುಂದರ ಮಾಡ್ತೇವೋ ಅಷ್ಟು ದೇವತೆಗಳಿಗೆ ಇಷ್ಟ ಎಂಬ ಕಾರಣಕ್ಕೆ ದೇವತೆಗಳಿಗೆ ಸನ್ನಿಧಾನ ಬರಬೇಕಾಗಿರತಕ್ಕಂಥ ಜಾಗವಾದ ಮಂಡಲವನ್ನು ಒಂದು ವೈಭವದಿಂದ ಆಚರಣೆ ಮಾಡಿದರೆ ಇನ್ನೂ ಹೆಚ್ಚು ದೇವತೆಗಳಿಗೆ ಇಷ್ಟವಾಗಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳುವ ಕಾರಣಕ್ಕೆ ಅದಕ್ಕೊಂದು ನಿರ್ದಿಷ್ಟವಾದ ಬಣ್ಣಗಳು, ನಿರ್ದಿಷ್ಟವಾದ ಆಕಾರಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿರುವುದರಿಂದ ಶಾಸ್ತ್ರೀಯವಾದ ರೀತಿಯಲ್ಲಿ ಮಂಡಲವನ್ನು ಹಾಕಬೇಕು ಹೊರತು ಅದೊಂದು ಅಲಂಕಾರಕ್ಕೆ ಬೇಕು, ನನಗೆ ಹೀಗೆ ಇಷ್ಟ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೊಂದು ನಿಯಮ ಇದೆ. ನಿಯಮಕ್ಕೆ ಬದ್ಧವಾಗಿ ಇಂಥ ವರ್ಣಗಳನ್ನು ಸೇರಿಸಿಕೊಂಡು ಮಾಡಬೇಕು ಅಂತ ಹೇಳೋದು ಒಂದು ಶಾಸ್ತ್ರವಿದೆ. ಅದರಿಂದ ಹಾಗೆ ಮಾಡಬೇಕು. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಮಠಾಧೀಶರಾಗಿರುವಂತ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮಿಗಳು ಪೂಜೆ ಮಾಡುವಂತ ಮೂಲ ದೈವ, ಆರಾಧ್ಯ ದೈವ. ಈ ದೇವರಿಗೆ ಅವರು ಎಲ್ಲಿದ್ರೂ ಪೂಜೆ ಮಾಡ್ಲೇಬೇಕಾಗತ್ತೆ. ಪೂಜೆನಂತೂ ತಪ್ಸೋ ಹಾಗಿಲ್ಲ. ಬೆಂಗಳೂರಿನಲ್ಲಿರ್ಲಿ ಅಥವಾ ಕುಕ್ಕೆಯಲ್ಲಿರ್ಲಿ ಅವರು ಪೂಜೆ ಮಾಡುವಂತ ಈ ದೇವರು ಯಾವುದು, ಆ ದೇವರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಮಧ್ವಾಚಾರ್ಯರು ಪೂಜೆ ಮಾಡಿ ದಯಪಾಲಿಸಿರತಕ್ಕಂತಹ ಅನೇಕ ಪ್ರತಿಮೆಗಳು ನಮ್ಮ ಮಠದಲ್ಲಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನರಸಿಂಹದೇವರು ಲಕ್ಷ್ಮೀ ಸಹಿತನಾಗಿರುವಂತಹದ್ದು ಅತ್ಯಂತ ಪ್ರಾಚೀನವಾದ 800 ವರ್ಷದ ಇತಿಹಾಸ ಇರತಕ್ಕಂಥ ಪ್ರತಿಮೆ. ಅದರ ಮೇಲೆ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ವಿಠಲ ದೇವರು. ಆಮೇಲೆ ಜಗತ್ತಿನಲ್ಲಿ ಅಪೂರ್ವವಾಗಿರತಕ್ಕಂಥ ಸಂಪುಟ. ಇದರ ಒಳಗಡೆ 144 ಲಕ್ಷ್ಮೀನಾರಾಯಣ ಶಾಲೆಗ್ರಾಮ, 5 ವ್ಯಾಸ ಶಾಲೆಗ್ರಾಮ, 1 ಲಕ್ಷ್ಮೀನಾರಾಯಣ ಶಾಲೆಗ್ರಾಮ. ಈ ಕರಡಿಗೆಯ ಒಳಗಡೆ ಒಂದು ವ್ಯಾಸಮುಷ್ಟಿ, ನರಸಿಂಹದೇವರ ಶಾಲಿಗ್ರಾಮ, ನರಸಿಂಹದೇವರ ಪ್ರತಿಮೆ, ಶೇಷದೇವರು. ಇದಿಷ್ಟು ಕೂಡ ನಿತ್ಯ ಪೂಜೆ ಆಗತಕ್ಕಂಥ ಪ್ರತೀಕಗಳು. ದಿನನಿತ್ಯ 3 ಹೊತ್ತು ಪೂಜೆ, ಮಹಾನೈವೇದ್ಯಗಳಲ್ಲಾಗಿ, ಅಲಂಕಾರ ಪೂಜೆಯಲ್ಲಾಗಿ, ಮಹಾಪೂಜೆಯೆಲ್ಲ ಆಗುತ್ತೆ. ನಾನು ಎಲ್ಲಿ ಹೋದರೂ ನಾನು ಬಿಟ್ಟರೆ ಇನ್ಯಾರು ಪೂಜೆ ಮಾಡಲಿಕ್ಕಿಲ್ಲ ಆದ್ದರಿಂದ ನಾವು ಕೊಂಡೋಗ್ತೇವೆ. ಒಂದು ದಿವಸ ಕೂಡ ಪೂಜೆ ತಪ್ಪದೇ ಆಗಬೇಕಾದ್ರಿಂದ ಪ್ರತಿನಿತ್ಯವೂ ಪೂಜೆ ಆಗುತ್ತೆ. ಇದಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 12 ಸೇರು, ಸಂಚಾರದಲ್ಲಿ 6 ಸೇರು ನೈವೇದ್ಯ ಇದಕ್ಕೆ ಪ್ರತಿನಿತ್ಯ ಆಗುತ್ತೆ. ಸಂಜೆ ರಾತ್ರಿ ಪೂಜೆಗೆ 1 ಸೇರು ನೈವೇದ್ಯ ಆಗಬೇಕು ಅಂತ ಹೇಳೋದು ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ರೂಢಿಗಳು. ಆ ಪ್ರಕಾರ ನಿತ್ಯ ಪೂಜೆ ಇದಕ್ಕೆ ನಡೆಯುತ್ತೆ. ತುಂಬಾ ಆಚಾರದಲ್ಲಿ, ನಿಷ್ಠೆಯಲ್ಲಿ ಪೂಜೆ ಮಾಡಬೇಕು ಇದಕ್ಕೆ. ಗುರುಗಳ ಈ ಮಡಿ ಅಂದ್ರೆ ಏನು? ನಾವು ಯಾಕೆ ಮಾಡಿ, ನಾವು ಮನುಷ್ಯರಲ್ವಾ, ನೀವು ಮನುಷ್ಯರಲ್ವಾ ಕೇಳಿದ್ರೆ ಎಲ್ಲರೂ ಮನುಷ್ಯರೇ. ಕೆಲವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ಆಚಾರ್ಯರು ಮುಟ್ಟಿಸ್ಕೊಳ್ಳೋದಿಲ್ಲ ಮಡಿ ಅನ್ನೋ ಕಾರಣ. ಯಾಕೆ ಹೀಗೆ ಮಾಡ್ತಾರೆ ಅಂತ? ಬೇಕಾದಷ್ಟು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಉರಿಸಿ ಆ ಬೆಂಕಿಯ ಮಧ್ಯದಲ್ಲಿ ಹಾದು ಹೋಗುತ್ತೆ ದೈವ. ಆ ಸಂದರ್ಭದಲ್ಲಿ ಬ್ರಾಹ್ಮಣರ ಅನ್ನದಾನ ಆದ್ಮೇಲೆ ಆ ಎಲೆ ಮೇಲೆ ಹೊರಳುತ್ತಾ ಇದ್ರು. ಕೃಷ್ಣ ಭಗವದ್ಗೀತೆಯ ಮೂಲಕ ಅವರಿಗೆ ಒಂದು ದೊಡ್ಡ ಮಾನಸಿಕ ಚಿಕಿತ್ಸೆಯನ್ನು ಕೊಟ್ಟ. ಕಾಂತಾರ ಅಂತ ಹೇಳಿ ಬಹಳನೇ ಪ್ರಖ್ಯಾತಿ ಆಯ್ತು. ತಾವೇನಾದ್ರು ನೋಡಿದ್ದುಂಟ ಅದನ್ನ?